ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ನನ್ನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಪೆಟ್ರೋಲ್ ಹಾಕ್ಸೋಣ ಬನ್ನಿ. ಪೆಟ್ರೋಲ್ ಹಾಕ್ಸ್ಕೊಂಡು ಹಿಂಗೆ ಹೋಗೋಣ. ಇವರು ಹೋಟ್ಲ್ ಹಾಕಕ್ಕೆ ಇವಾಗ ಬಂದೆ. ಟೈಮ್ ಅಲ್ಲೇ 12:30 ಆಗ್ಬಿಟ್ಟೈತೆ ಇವತ್ತು. ಈ ಒಣ ಗಿಡಗಳೆಲ್ಲ ಚೆನ್ನಾಗಿ ಇಟ್ಟಿದ್ದಾರೆ ನೋಡಿ. ಈ ಥರ ಗಾಡಿಗಳಲ್ಲಿ ಹಾಕ್ಕೊಂಡು ಊರ ಮೇಲೆ ವ್ಯಾಪಾರ ಮಾಡ್ತಾರಂತೆ. ಶೋ ಗಿಡಗಳು, ಹೂವಿನ ಗಿಡಗಳು, ಮತ್ತು ಇದೊಂದು ಕರ್ಬೇವಿನ ಸಸಿ ಐತೆ ನೋಡಿ. ಹಂಗೆ ಚೆನ್ನಾಗಿ ಕಾಣಿಸ್ತೈತಲ್ಲ. ಫೋಟೋರ ಹೊಡೆಯೋದು ನೀವು? ಪರವಾಗಿಲ್ವಾ? ಡ್ಯೂಟಿ ಬೀಳುತ್ತಾ? ಬೆಳಗ್ಗೆ 11 ಗಂಟೆಗೆ ಬಂದು ನೀರು ಡ್ಯೂಟಿ ಇರ್ತಾನೆ. ಏನಕ್ಕೆ ಹಂಗೆ ಬೀಳ್ತಲ್ಲ ಡ್ಯೂಟಿ ಇವಾಗ? ಡ್ಯೂಟಿ ಯಾಕೆ ಹಂಗೆ ಬೀಳ್ತಲ್ಲ? ಜಾಸ್ತಿ ಈ ಅವರವೇ ಗಾಡಿಗಳಾಗಿರ್ತಾರೆ. ಅವ್ರ ಗಾಡಿಗಳಂದ್ರೆ ಯಾವ ಥರ ಫೋಟೋರ ನಾವು? ಬ್ಯಾಟ್ರಿ ಗಾಡಿ ಅಂದರೆ ಅವ್ರಿಗೆ ಜಾಸ್ತಿ ಡ್ಯೂಟಿ ಕೊಟ್ಕೊಡ್ತಾರಾ? ಅವ್ರಿಗೆ ಕೊಟ್ಟು ಅವ್ರಿಗಾಗಲೇ ನಮಗೆ ಆ ಥರ ಮಾಡೋ ಆಗಿಲ್ಲ ತಾನೇ. ಎಲ್ರಿಗೂ ಒಂದೇ ಥರ ಕೊಡಬೇಕು. ಡೈಲಿ ಈಗ ಒಂದು 3,000 ಹೊಡೆಯಕ್ಕಿರೋ ಫೋಟೋನ ನೀವು ಮುಂಚೆ ಆಯಿತು ತಾನೆ. ಇವಾಗ ಒಂದು ಎಷ್ಟು ಹೊಡಿತೀರಾ? CNG ಪೆಟ್ರೋಲ್ ಅಣ್ಣ ನಿಮ್ಮದು? CNG ಡೀಸೆಲ್ಲ? ಡೀಸೆಲ್ ಗಾಡಿಗಳಲ್ಲ. ಇವಾಗ ಕೆಲಸ ಎಲ್ಲಿ? ಹಾಂ, ಅಲ್ಲಿಂದ ಬರೋದ ಕೆಲಸ ಮಾಡ್ಕೊಂಡು? ಎಷ್ಟು ಸಂಬಳ? 750 ಡೈರಿ. ಎಣ್ಣೆಗೆ ಎಷ್ಟಾಗಿದೆ? ಎಣ್ಣೆ ಕೊಡಿಲ್ವಾ? ಎಣ್ಣೆ ಕೊಡಲ್ಲ ಅವರು. ನೀವು ಕುಡಿತಾರಲ್ಲ, ಎಷ್ಟಾಗಿದೆ ಎಣ್ಣೆಗೆ? 750 ರೂಪಾಯಿ. 100 ರೂಪಾಯಿ ಎಣ್ಣೆ, 100 ರೂಪಾಯಿ ಬಸ್ ಚಾರ್ಜ್. ಡೈಲಿ ಒಂದು 500 ರೂಪಾಯಿ ಹೊಡೆಯುತ್ತಾ? ಬಸ್ ಚಾರ್ಜ್ ಅವ್ರದ್ದೇ ಅಲ್ಲ ಗಾಡಿ ಅವ್ರ ಗಾಡಿಲೇ ಬರೋದಾ? ಅವ್ರ ಗಾಡಿ ಹೋಗ್ರಕ್ಕ ನೋಡೋಣ. ಅಬ್ಬಬ್ಬ ದಾಟಿ ಮುಂದೆ ಹಳ್ಳಿ. ಹಾಂ, ಅಲ್ಲಿ ಮುಂದೆಗಡೆ. ಏನು ತಗೊಂಡ್ರಿ? ಅಷ್ಟು ಹುಲ್ಲ. ನೀವು ರೇವಣ್ಣ ಟ್ರಿಪ್ಪ? ಇಲ್ಲ, ರವಿ ಒಂದು ಟ್ರಿಪ್ಪ, ಅವ್ರು ಒಂದು ಟ್ರಿಪ್. ಅವ್ರದ್ದು ಆಯ್ತು ಅಷ್ಟಲ್ಲ? ಅವರು 4 ಗುರು ಪಾಪ ನೋಡಿ, ಯಾರೋ ವ್ಯಾಪಾರದ ಮೇಲೆ ಬಂದವ್ರೆ. ನಾವು ಚಳಿ ಚಳಿ ಅಂತೀವಿ, ಇಷ್ಟೆಲ್ಲ ಅನುಕೂಲ ಐತೆ. ಅವ್ರು ಎಲ್ಲಿ ಮಲಗೋರೆ ತೋರಿಸ್ತೀನಿ. ಅವ್ರು ಇಲ್ಲೇ ಯಾವುದೋ ವ್ಯಾಪಾರದ ಮೇಲೆ ಬಂದವ್ರೆ. ಇಲ್ಲೇ ನಮ್ಮ ಹೋಟ್ಲು ಮುಂದೆ, ಇಲ್ಲೇ ಸಾಯಂಕಾಲ ನಮ್ಮ ಹೋಟ್ಲಲ್ಲೇ ಊಟ ಮಾಡಿದ್ರು. ಊಟ ಮಾಡಿಕೊಂಡು ಈ ಥರ ವ್ಯಾಪಾರದ ಮೇಲೆ ಬಂದಿದ್ದೀವಿ, ಇಲ್ಲಿ ಮಲ್ಕೋಬೋದಾ ಅಂತಂದರು. ಸರಿ ಅಂತ ನಮ್ಮ ಅಪ್ಪನೂ ಒಂದು ಕ್ಯಾನ್ ನೀರು ಕೊಟ್ಟೈತೆ. ಆ ನೀರು ಮಡಿಕೊಂಡು ಮಲ್ಗವ್ರೆ ನೋಡಿ. ಜೀವನ ಎಷ್ಟು ಕಷ್ಟ ಐತೆ. ಆಂಧ್ರದವರಂತೆ, ಅಲ್ಲಿಂದ ಊರೂರ ಮೇಲೆ ವ್ಯಾಪಾರಕ್ಕೆ ಬಂದು ಎಷ್ಟು ಹಿಂಸೆ. ನಾವು ಉಳ್ಕೊಳಕ್ಕೆ ಮನೆ ಇಲ್ಲ, ಏನಿಲ್ಲ, ನಿಮಗೆ ಗೊತ್ತದು. ಕಷ್ಟ ಅಂತ ಅಂತಾರಲ್ಲ ನೋಡಿ. ಇಂಥ ನೋಡಿಕೊಂಡು ಯೋಚನೆ ಮಾಡಿ ನಿಮ್ದು ಇನ್ನೂ ಯಾವ ಕಷ್ಟ ಐತೆ ಅಂತ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಎಷ್ಟೇ ಕಷ್ಟಪಟ್ರು ಸಾಯಂಕಾಲ ಮನೆಗೆ ಹೋಗಿ ನೆಮ್ಮದಿಯಾಗಿ ಮಲ್ಕೊಳ್ಳೋಕ್ಕೆ ಒಂದು ಒಳ್ಳೆ ನೆಮ್ಮದಿ ಇದೆ. ಅವರು ಬೆಳಗ್ಗೆಯಿಂದ ಸಾಯಂಕಾಲ ವ್ಯಾಪಾರ ಮಾಡಿ ಊರ ಮೇಲೆ ಹೋದ್ರೂ ಎಲ್ಲೋ ಒಂದು ಕಡೆ ಬೀದಿಲಿ ಮಲಗಬೇಕು. ಎಷ್ಟು ಕಷ್ಟ ಇದೆ ಅಲ್ವಾ ಗುರು? ಇವತ್ತು ಅಷ್ಟೇ ಅನ್ಬೇಕಾ ಬೆಸ್ಟೇ ಅನ್ಬೇಕಾ ಗೊತ್ತಿಲ್ಲ. ಇವತ್ತು ಹೋಟ್ಲಲ್ಲಿ ಬಿಸ್ನೆಸ್ ಎಲ್ಲ ಚೆನ್ನಾಗೇ ಆಗೈತೆ. ಈಗ ಬಿಸ್ನೆಸ್ ಚೆನ್ನಾಗಾದರೆ ಎಲ್ರಿಗೂ ಖುಷಿನೇ. ಇನ್ನೊಂದು ಕಡೆ ಕೆಲವೊಂದು ಲೋನ್ಗಳು ಕಟ್ಟಿಲ್ಲ ಇನ್ ಟೈಮ್ಗೋಸ್ಕರ ಚೆಕ್ ಬೌನ್ಸ್ ಆಗೈತೆ. ಅದರಿಂದ ಅಕೌಂಟಲ್ಲಿ ಅಮೌಂಟ್ ಕಟ್ಟಾಗೈತೆ. ಬೆಳಗ್ಗೆಯಿಂದ ಕಷ್ಟಪಟ್ಟು ಕೆಲಸ ಮಾಡಿರ್ತೀವಿ, ಒಂದು ಕಡೆ ಬಿಸ್ನೆಸ್ ಚೆನ್ನಾಗಾಗಿರುತ್ತೆ. ಇನ್ನೊಂದು ಕಡೆ ಅಕೌಂಟಲ್ಲಿ ಈ ಥರ ದುಡ್ಡು ಕಟ್ಟಾಗಿದ್ದಾಗ ಏನಪ್ಪ 500 ರೂಪಾಯಿ ತುಂಬ ಕಷ್ಟ. 500 ರೂಪಾಯಿ ದುಡಿಬೇಕಂದ್ರೆ ಎಷ್ಟು ಕಷ್ಟ ನಿಮಗೆ ಗೊತ್ತಿರುತ್ತೆ. 500 ರೂಪಾಯಿ ಕಟ್ಟೋದಾಗ ಯಾವ ನನ್ನ ಮಗ ಅನಿಸುತ್ತೆ ಗುರು. ತೆಗೆ ಬೇಜಾರಾಗುತ್ತೆ ಸುಮ್ಮನೆತೆಗೆ. ಈ ಚೆಕ್ ಬೌನ್ಸ್, ಈ ಬ್ಯಾಂಕ್ ನನ್ನ ಮಕ್ಕಳು ಹೇಳ್ಬೇಕಂದ್ರೆ ಹಗ್ಲು ದೊರಟೆ ಮಾಡ್ತಾರೆ. ಇವತ್ತು ವೀಡಿಯೋನ ಸರಿಯಾಗಿ ಮಾಡೋಕ್ಕಾಗಿಲ್ಲ ಬೆಳಗ್ಗೆಯಿಂದ. ಇವತ್ತೇನಿದೆಯೋ ಲಾಗು ತುಂಬ ಕಡಿಮೆ ಇರುತ್ತೆ. ಆದಷ್ಟು ಈ ಕೆಲಸ ಕಾರ್ಯಗಳ ಮಧ್ಯದಲ್ಲಿ ನಾನು ವೀಡಿಯೋ ಮಾಡೋಕ್ಕೆ ತುಂಬ ಪ್ರಯತ್ನ ಪಡ್ತೀನಿ. ಇವತ್ತಂತೂ ಆಗನೇ ಇಲ್ಲ, ಸ್ವಲ್ಪ ಫ್ರೀನೂ ಸಿಗ್ನಿಲ್ಲ ಇವತ್ತು, ಅಷ್ಟು ಕೆಲಸ ಇತ್ತು. ಇವತ್ತಿನ ಲಾಗ್ ತುಂಬ ಕಡಿಮೆ ಇದೆ. ಇದೇ ಥರ ನೋಡಿ, ಯಾರು ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ. ಏನಂದರೆ ನನಗೆ ಆಲ್ರೆಡಿ ಕಂಟಿನ್ಯೂಸ್ ಆಗಿ ಒಂದು 300, 400, 500 ವ್ಯೂಸ್ಗೆಲ್ಲ ಬರ್ತಿತ್ತು. ಮತ್ತು ಚೆನ್ನಾಗಿ ವಾಚ್ ಅವರ್ಸ್ ಹಿಂಗೆಲ್ಲ ಆಯ್ತಿತ್ತು. ಒಂದು 4 ತಿಂಗಳು ಗ್ಯಾಪ್ ಕೊಟ್ಬಿಟ್ಟೆ. ಸ್ವಲ್ಪ ಗ್ಯಾಪಿಂದ ಈಗ ಒಂದು ವೀಡಿಯೋಗೆ 10 ವ್ಯೂಸು, 15, 20 ಹಿಂಗೆ ಬರ್ತೈತೆ. ಬಟ್ ನಾಟ್ ಗಿವ್ ಅಪ್. ನಾನು ಯಾವುದೇ ಕಾರಣ ಗಿವ್ ಅಪ್ ಮಾಡಲ್ಲ. ಎಫರ್ಟ್ ಹಾಕ್ತೀನಿ, ನನ್ನ ಎಫರ್ಟ್ ನಾನು ಹಾಕ್ತೀನಿ.
ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ನೀವು ತೋರಿಸಿ. ಈಗ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.